ಅಂದು ಅಡ್ಮಿಟ್ ಮಾಡಿ ಅದರಲ್ಲೂ ಏನು ನಮ್ಗೇನು ಫೈಂಡಿಂಗ್ಸ್ ಏನು ಇಲ್ಲ, ನಾರ್ಮಲ್ಲೇ ಇತ್ತು. ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ಎಲ್ಲ A to Z ರೆಕಾರ್ಡ್ಸ್ ಎಲ್ಲ ಇದೆ. ಎವ್ರಿಥಿಂಗ್ ಇಸ್ ನಾರ್ಮಲ್. ಶಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಹೆಲ್ತ್ ಇಶ್ಯೂಸ್ ಯಾವುದು ಇಲ್ಲವೇ ಇಲ್ಲ ಅಟ್ ಪ್ರೆಸೆಂಟ್ ಆಗಿ. ಅವ್ರು ಎತ್ತ ಸಮಯದಲ್ಲೂ ಏನೂ ಇರಲಿ. ಸೊ ಹೀಗಾಗಿ 21ನೇ ತಾರೀಕು ಅವ್ರ ಮನೆಯಲ್ಲಿ ನಾಸಿಯಾ ವಾಮಿಟಿಂಗ್ ಅಂತ ಹೇಳಿದ್ಲಂತೆ. ಅಲ್ಲೇ ಅವನು ಕ್ಯಾನುಲಾ ಹಾಕಿದ್ದಾನೆ, ರೈಟ್ ಲೆಗ್ಗೆ ಕ್ಯಾನುಲಾ ಹಾಕಿ ಗ್ಲೂಕೋಸ್ ಹಾಕಿ ಅಲ್ಲಿಂದ ನೈಟ್ ಎಲ್ಲ ಅಲ್ಲಿ ಇದ್ದು ಬೆಳಗಿನ ಜಾವ 22ನೇ ತಾರೀಕು ನಮ್ಮನೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಮಧ್ಯಾಹ್ನ ಹುಡುಗಿ ಫೋನ್ ಮಾಡಿದ್ದಾಳೆ. ಈ ತರ ನನಗೆ ತುಂಬಾ ನೋವಾಗ್ತಾ ಇದೆ, ಕ್ಯಾನುಲಾ ಇಂದ ಕಾಲಲ್ಲಿ ಸಿಕ್ಕಾಪಟ್ಟೆ, ಅದರಿಂದ ನನಗೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ, ನನಗೆ ತಡಿಯಕ್ ಆಗ್ತಾ ಇಲ್ಲ ಅಂದ್ರೆ ಅವಾಗ ಏನ್ ಹೇಳಿದಾನೆ, ಇಲ್ಲ ಇವತ್ತು ಲಾಸ್ಟ್ ಡೋಸ್ ಕೊಟ್ಬಿಡ್ತೀನಿ, ಇವತ್ತಿಗೆ ಲಾಸ್ಟ್ ಡೋಸು, ಇನ್ಮೇಲೆ ನಿನ್ಗೆ ನೋವು ಅನ್ನೋದೇ ಕಾಣಿಸಲ್ಲ ಅಂತೇಳಿ ಚಾಟಿಂಗ್ ಅಲ್ಲಿ ಮೆಸೇಜ್ ಇಟ್ಟಿದ್ದಾನೆ. ಸೊ ದಟ್ ಈಸ್ ದ ಲಾಸ್ಟ್. ಆಮೇಲೆ ಅವತ್ತು ರಾತ್ರಿ ಏನ್ ಮಾಡಿದ್ದಾನೆ, 9 ಗಂಟೆಗೆ ಮನೆಗೆ ಬಂದಿದ್ದಾನೆ. ಅವನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೆಲ್ಸಕ್ಕೆ ಹೋಗ್ಬಿಟ್ಟ. ತಿರ್ಗಾ ಸಾಯಂಕಾಲ 22ನೇ ಸಾಯಂಕಾಲ ರಾತ್ರಿ ಬಂದು ರಾತ್ರಿನೇ ಡ್ರಿಪ್ಸ್ ಆಗ್ತಾ ಇದ್ದ. ಡೇ ಅಲ್ಲೆಲ್ಲ ಹುಡುಗಿ ಓಡಾಡ್ಕೊಂಡು 3 ಹೊತ್ತು ತಿನ್ಕೊಂಡು ಆರಾಮಾಗಿ ಅವ್ರ ಕೆಲಸ ಕ್ಲಿನಿಕ್ ಕೆಲಸ ಮಾಡ್ಕೊಂಡು ಎಲ್ಲ ಇರ್ತಾಳೆ. ಇವನು ಈವ್ನಿಂಗ್ ಮಾತ್ರ ಬಂದು ನೈಟ್ ಮಾತ್ರ ಡ್ರಿಪ್ಸ್ ಹಾಕೋದು. ಸೊ ಯಾವುದೇ ಒಂದು ವ್ಯಕ್ತಿಗೆ ಆರೋಗ್ಯ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅಂದ್ರೆ ನೀನು ಬೆಳಗ್ಗೆಯಿಂದನೇ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲ ರಾತ್ರಿ ಮಾತ್ರ ಡ್ರಿಪ್ಸ್ ಹಾಕ್ಬೇಕಾಗತ್ತೆ. ಇದೊಂದು ಭಾರಿ ಅನುಮಾನ ಮೂಡ್ತಾ ಇದೆ ಇದರಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.